ಈ ಕಡೆ ಎಲ್ಲಿ ಬಿಟ್ಟಿದ್ಯಾ? ನಿಮ್ಮ ಭೇಟಿಗಾಗಿ ಬಂದೆ. ನನ್ನ ಭೇಟಿಗ ಕಾರಣ ಏನು ಅಂತ ಹೇಳಿ ಅಂದು ನೀವು ದುಡಿಮೆಗೆ ಕ್ಷಣಿಕ ತೃಪ್ತಿಯ ತಪ್ಪು ನನ್ನನ್ನು ಗರ್ಭವತಿನ ಆಲಿಸ್ತೆ ಅಂತ ಹೇಳಿದೆ. ನೀವು ನನ್ನ ಮೇಲಿದ್ದ ಹಣೆ ನನ್ನನ್ನು ಅಪರಾಧ ಸ್ಥಾನ ಇಳಿಸಿತು ಅಂತ ಹೇಳಿದೆ. ನಿರಪರಾಧಿ ಆಗಿದ್ರು ನಿಮ್ಮ ತಂದೆ ತಾಯಿಗಳು ನನ್ನನ್ನು ಮನೆಯಿಂದ ಹೊರನೋಗಿದ್ರು ಅಂತ ಹೇಳಿದೆ. ಬಂದ್ರೆ ಏನು ಅಂತ ಹೇಳಿದೆ. ಸುಮಂಗ್ಲ, ನೀನೀಗ ಗರ್ಭಿಣಿಯನ? ಈ ವಿಷಯಕ್ಕಾಗಿ ಅವರಷ್ಟೇ ನನ್ನ ಪೀಡಿಸಿ ಕೇಳಿದ್ರು. ಇಂಥ ಅನ್ನಕ್ಕೆ ದ್ರೋಹ ಬಗೆಬಾರದು, ನೀವಿಟ್ಟ ಆಣಿಗೆ ಅಪಚಾರ ಕೈಬಾರದು ಎಂಬ ಕಾರಣಕ್ಕಾಗಿ ಅವರು ಕೊಟ್ಟ ಶಿಕ್ಷೆಗೆ ಗುರಿಯಾಗಿ ಮನೆ ಬಿಟ್ಟು ಹೊರ ಬಂದೆ. ಅದಕ್ಕೆ ನಾನೇನ್ ಮಾಡ್ಲಿ? ತುಂಬಾ ಚೆನ್ನಾಗಿದೆ ಸನ್ಮೇಶ್ ನಿಮ್ಮ ಮಾತು. ಕಾಮದಾಹ ತೀರಿಸಿಕೊಳ್ಳೋದಕ್ಕಾಗಿ ಮುಕ್ತರಾದ ನನ್ನ ಶೀಲವನ್ನು ಬಲಿ ತೆಗೆದುಕೊಂಡು ಉರಿಯೋ ಜ್ವಾಲೆಂತಿರುವೆ ಸುದ್ದಿ ನಿಮ್ಮ ತಂದೆಯವರ ಕೈಪಿಯವರ ಹೃದಯಿಸಬಾರದು ಎಂಬ ಸ್ವಾರ್ಥದಿಂದ ಈ ಜ್ವಾಲೆಯನ್ನು ಆಣೆ ಎಂಬ ಮುಚ್ಚಳದಿಂದ ನನ್ನ ಹೃದಯದಲ್ಲೇ ಮುಚ್ಚಿಟ್ಟು ಈಗ ಈ ರೀತಿ ಮಾತಾಡ್ತಾ ಇರಲಿಲ್ಲ. ಇದು ನ್ಯಾಯನ? ನಿನ್ನ ಗುಣಾವಗುಣಗಳ ವಿಮರ್ಶೆ ನನಗೀಗ ಅನಾವಶ್ಯಕ. ಮೇಲಾಗಿ ಕೆಟ್ಟು ಹೋದ ವಸ್ತು ಯಾವುದೇ ಇರಲಿ, ಅದನ್ನು ಸ್ವೀಕರಿಸಲು ನಾನೀಗ ಸಿದ್ಧನಿಲ್ಲ. ಒಂದು ವೇಳೆ ಮರುಕಪಟ್ಟು ನಾನೇನಾದರೂ ನಿನ್ನ ಮದುವೆ ಆದರೆ ನಾಳೆ ಈ ಸಮಾಜದಲ್ಲಿ ನನ್ನ ಸ್ಥಾನ ಮಾನ ಯಾವ ಕೆಳಮಟ್ಟದಲ್ಲಿರುತ್ತೆ ಅನ್ನುವ ಕಲ್ಪನೆ ನನಗಿದೆ. ನೋಡು, ನೀನೀಗ ಸುಮ್ಮನಿರುವುದೇ ನಮ್ಮಿಬ್ಬರಿಗೂ ಕ್ಷೇಮ. ಯಾಕೆಂದ್ರೆ ಈ ನಿನ್ನ ಗರ್ಭಕ್ಕೆ ನಾನೇ ಕಾರಣ ಅನ್ನೋ ವಿಷಯನ ನೀನಿನ್ನೂ ನಮ್ಮ ತಂದೆಯವ್ರಿಗೆ ತಿಳಿಸಿಲ್ಲ. ಒಂದು ವೇಳೆ ನೀನು ಹೇಳಿದ್ರು ಅವರು ಅದನ್ನ ನಂಬಬಹುದೇ? ಹೇಗಿದ್ರು ನಮ್ಮ ತಂದೆಯವರ ದೃಷ್ಟಿಯಲ್ಲಿ ನೀನು ದಾರಿ ಬಿಟ್ಟವಳು. ಬಲವಂತದಿಂದ ನನ್ನನ್ನು ನಿನ್ನ ದಾರಿಗೆ ಎಳೆದಕ್ಕೆ ನೋಡ್ದ. ಹೇಗಿದ್ರೆ ನಿನಗೆ ಹಣ ಕೊಡ್ತೀನಿ, ಎಲ್ಲಿಯಾದ್ರೂ ಹೋಗಿ ಗರ್ಭಪಾತ ಮಾಡಿಸ್ಕೋ. ನಾನು ಹಣಕ್ಕಾಗಿ ದೇಹ ಮಾರ್ಕೋ ಸೂಳೆ ಅಲ್ಲ ಸನ್ಮೇಶ್. ನಾನಾಗ ನಿನಗೆ ವಿಟನೂ ಆಗಿರಲಿಲ್ಲ ಸುಮಂಗಲ. ಏನೋ ನಾನು ಮಾಡಿದ ತಪ್ಪಿನಿಂದಾಗಿ ಕ್ಷಮೆ ರೂಪದಲ್ಲಿ ನಿನಗೆ ಹಣ ಕೊಟ್ಟು ನಿನ್ನ ಜೀವನಕ್ಕೆ ಒಂದು ದಾರಿ ತೋರಿಸ್ತಾ ಇದ್ದೀನಿ. ನೋಡು, ಈ ಹಣ ತೆಗೆದುಕೊಂಡು ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮಾಡ್ತದೆ. ತೆಗೆದುಕೊಳ್ಳ. ನೋಡು ಸುಮಂಗಲ, ನಮ್ಮ ವಂಶದ ಗೌರವ ಈಗ ನಿನ್ನ ಕೈಲಿದೆ. ನೆನಪಿರಲಿ. ವಂಶದ ಗೌರವ ನೀವು ಕೊಟ್ಟಿರುವ ಈ ಹಣದಲ್ಲಿದೆ ಅಂತ ನೀವು ತಿಳ್ಕೊಂಡಿದ್ದೀರ. ಆದ್ರೆ ಅದು ಈಗ ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇದೆ. ಮಾರ್ಲಿಕ್ಕೆ ಮಾರಣ ವಸ್ತುವಾಗಿ ನಿಮ್ಮ ದೃಷ್ಟಿಯಲ್ಲಿ ಹೌದು, ನನಗೆ ಅನ್ನ ಹಾಕಿದ ವಂಶದ ಗೌರವ ಇವರು ಕೊಟ್ಟಿರುವ ಈ ಹಣದಲ್ಲೂ ಇಲ್ಲ, ನನ್ನ ಹೊಟ್ಟೆಯಲ್ಲಿ ಬೆಳೀತಿರುವ ಮಗುವಿನಲ್ಲೂ ಇಲ್ಲ. ಅದು ಅದು ಈಗ ನನ್ನ ಸಾವಿನಲ್ಲಿ ಅಡಗಿದೆ. ನನ್ನ ಸಾವಿನಲ್ಲಿ ಅಡಗಿದೆ. ನಮ್ಮ ವಂಶದ ಗೌರವ ನಿನ್ನ ಸಾವಿನಲ್ಲಿ ಇಲ್ಲವಮ್ಮ, ಅದು ಈಗ ನಿನ್ನ ಹೊಟ್ಟೆಯಲ್ಲಿ ಬೆಳೀತಾ ಇದೆ. ಕೂಗಿದ್ರು ಇನ್ನೊಂದ್ಸಲ ಯಜಮಾನ್ರಿ ಅನ್ನೋ ಆ ಶಬ್ದ ಬಂದಿದೆ. ಪವಿತ್ರವಾದ ಶಬ್ದ ನುಡಿಸುವ ಯೋಗ್ಯತೆ ಇಲ್ಲ ಈ ಕೊಳಕು ತುಂಬಿದ ನಾಲಿಗೆಗೆ. ಅದಕ್ಕೆ ಸಾವೇ ಶಾಶ್ವತವಾದ ದಾರಿಯನ್ನು ತಿಳಿದು ಹೊರಟ್ರೆ ನಮ್ಮ ತಿರುಗಿ ಬಾರದ ಊರಿನ ದಾರಿಗೆ. ನೀನು ಸಾಯಬಾರ್ದಮ್ಮ, ನೀನು ಬದುಕಲೇಬೇಕು. ಯಾರಿಗಾಗಿ ಬದುಕಲಿ, ಏನಕ್ಕಾಗಿ ಬದುಕಲಿ? ಸತ್ತರೆ ನೀನೇನು ಸಾಧಿಸದಂತಾಗುತ್ತೆ. ಇಷ್ಟು ಸಾಧಿಸುವುದಾದ್ರೆ ಏನು ಉಳಿದಿದೆ ನನ್ನ ಬದುಕಿನಲ್ಲಿ? ಇಂದು ಸತ್ತೊಂದೊಳಗಿದ್ದೇನೆ ಅಂದಾಗ ನನ್ನ ಬದುಕಿಗೆ ಯಾವ ಬೆಲೆ ಇದೆ? ನೋಡಮ್ಮ, ಮನುಷ್ಯ ಯಾವತ್ತಿದ್ರೂ ಜೀವನದಲ್ಲಿ ಆಶಾ ದೀಪ ಹಿಡಿದು ಅದರ ಬೆಳಕಿನಲ್ಲೇ ನಡೆಯಬೇಕೇ ವಿನಃ ಈ ರೀತಿ ನಿರಾಶೆಯ ಕತ್ತಲಿನ ಅಲ್ಲ ಮಗಳೇ. ನನ್ನ ಕತ್ತಲೆ ನುಗ್ಗಿರುವಾಗ ನನ್ನ ಬಾಳಿನಲ್ಲಿ ಬೆಳಕು ಮೂಡುತ್ತೆ ಎಂದು ಭರವಸೆ ನನಗೆ. ನಿನ್ನನ್ನು ಕತ್ತಲಲ್ಲಿ ನೂಕಿದ್ದು ದುರ್ದೈವಲ್ಲವಮ್ಮ.